ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮ್ ಪ್ಲೇ ವೀಡಿಯೋಸ್. ಗಾಯ್ಸ್, ಇವತ್ತು ನಾವು ಮತ್ತೆ ಆಡೋದಕ್ಕೆ ಹೋಗ್ತಾ ಇದ್ದೀವಿ ಮೈನ್ಕ್ರಾಫ್ಟ್ ಗಾಯ್ಸ್. ಸೊ ಗಾಯ್ಸ್, ಹೌದು, ನಾವು ಇವತ್ತು ಮೈನ್ಕ್ರಾಫ್ಟ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಒಂದಷ್ಟು ಮಂತ್ಸ್ ಬ್ಯಾಕ್ ನಾನು ಒಂದು ಮೈನ್ಕ್ರಾಫ್ಟ್ ವಿಡಿಯೋ ಹಾಕಿದ್ದೆ, ಇನ್ಫ್ಯಾಕ್ಟ್ 2. ಸೊ ಗಾಯ್ಸ್, ಅದರಲ್ಲಿ ಏನು ಅಷ್ಟೊಂದು ಜಾಸ್ತಿ ವ್ಯೂಸ್ ಬರಲಿಲ್ಲ, ಯಾಕಂದರೆ ನಾನು ಅದರೊಳಗಡೆ ಸಿಂಪಲ್ ಮೊಬೈಲ್ ಗೇಮ್ ಪ್ಲೇ ಹಾಕಿದೆ. ಯಾಕಂದರೆ ಅದರೊಳಗಡೆ ನಾನು ಯಾವುದೇ ಥರ ಎಡಿಟ್ ಮಾಡಿರಲಿಲ್ಲ, ಮತ್ತು ಮೊಬೈಲ್ ಒಳಗಡೆ ಹಾಕಿರೋದ್ರಿಂದ ತುಂಬ ಕಡಿಮೆ ವ್ಯೂಸ್ ಬಂದಿತ್ತು. ಅದಕ್ಕೆ ನನಗೆ ಇಮೋಷ್ನಲ್ ಡ್ಯಾಮೇಜ್ ಆಗಿತ್ತು. ಬೇಕಾರ ಭಯ್ಯ ಮೇ ತೋ ಟೂಟ್ ಗಯಾ. ಅದಾದಮೇಲೆ ಗಾಯ್ಸ್, ನಾನು ಅದೇ ಗೇಮ್ ಪ್ಲೇ ಅಂದರೆ ಅದೇ ಸರ್ವರಲ್ಲ, ಅದೇ ಗೇಮ್ನ ನಾನು ಇವತ್ತು ಪಿ ಸಿಲಿ ಆಡಿ ಮತ್ತು ನಾನು ಅದ್ರ ಗೇಮ್ ಪ್ಲೇನ ಹಾಕ್ತಾಯಿದ್ದೀನಿ. ಸೊ ಗಾಯ್ಸ್, ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ, ಮತ್ತು ಬೆಲ್ ಐಕಾನನ್ನು ಓದೋದಕ್ಕೆ ಮರಿಬೇಡಿ. ಮತ್ತು ಗಾಯ್ಸ್, ನೀವು ಇನ್ನೂ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಈ ವಿಡಿಯೋನ ಈ ಕೂಡಲೇ ಮಾಡಿ. ಮತ್ತು ಈ ವಿಡಿಯೋ ತುಂಬ ಮಜವಾಗಿರುತ್ತೆ, ಮತ್ತು ಹೊಸ ಥರ ಬಿಲ್ಡ್ಸ್ ಮಾಡಿದ್ದೀನಿ ನಾನು ಮೈನ್ಕ್ರಾಫ್ಟ್ ಒಳಗಡೆ. ಸೊ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈನ್ಕ್ರಾಫ್ಟ್. ಮತ್ತು ನಾನು ಇಲ್ಲಿ ನೀವು ನೋಡ್ತಿರ್ಬೋದು PKM ಆ್ಯಂಡ್ ನೋಬೆತಾ. ನಾನು ಈ ಸ್ಕಿನ್ನ ನಾನು ಕಸ್ಟಮ್ ಬಿಲ್ಡ್ ಮಾಡ್ಸೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಗಾಯ್ಸ್. ಸೊ ಗಾಯ್ಸ್, ಈ ಸ್ಕಿನ್ ನಿಮಗೆ ಇಷ್ಟ ಆಗಿದ್ದರೆ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಕಮೆಂಟಲ್ಲಿ ಈ ಸ್ಕಿನ್ ಹೇಗಿದೆ ಅಂತ ಹೇಳಿ. ಸೊ ಗಾಯ್ಸ್, ನಾವು ಇವಾಗ ನಾವಿಲ್ಲಿ ಸ್ಟೆಪ್ಸ್ ಇದೆ, ಸ್ಟೆಪ್ಸಿಂದ ಮೇಲ್ಗಡೆ ಹೋಗ್ಬೋದು. ಇಲ್ಲ ಅಂದರೆ ಗಾಯ್ಸ್, ಇಲ್ಲಿ ನಮ್ಮ ಹತ್ರ ಒಂದು ಮೈನ್ಕ್ರಾಫ್ಟ್ ಅಂದರೆ ಮೈನ್ ಶಾಫ್ಟ್ ಅಂದರೆ ಒಂಥರ ಒಂದು ಲಿಫ್ಟ್ ಥರ ಮಾಡಿದ್ದೀನಿ ಕೈಯಲ್ಲಿ. ಅಂದರೆ ಇಲ್ಲಿಂದ ಇದನ್ನು ತೊಗೊಬೇಕು. ಇಲ್ಲಿಂದ ತೊಗೊಂಡಾದ್ಮೇಲೆ ಈಗ ಇಲ್ಲಿಂದ ಮೇಲ್ಗಡೆ ತನಕ ನಾನು ಇದರಿಂದನೇ ಹೋಗ್ತೀನಿ. ಇಲ್ಲಿಂದ ನೋಡಿ ಗಾಯ್ಸ್, ಹಿಂಗೆ ಒಂಥರ ವರ್ಕ್ ಆಗುತ್ತದು. ಇಲ್ಲಿಂದ ಬಂದಾದಮೇಲೆ ಇದನ್ನು ತೊಗೊತೀನಿ, ವಾಪಸ್ ಇದನ್ನು ಇದರೊಳಗಡೆ ಇಕ್ತೀನಿ. ಸೊ ಇದೊಂಥರ ಯಾಕಂದರೆ ನಾನು ಇದು ಅರೌಂಡ್ ನಾನು ಒಂದು 36 ಬ್ಲಾಕ್ಸ್ ಮೇಲ್ಗಡೆ ಬಿಲ್ಡ್ ಮಾಡಿರೋದ್ರಿಂದ ಈ ಟ್ರೀ ಹೌಸ್ ಅಂತ ಹೇಳ್ಬೋದು. ಅದಕ್ಕೆ ಇದೊಂದು ಸ್ವಲ್ಪ ತುಂಬ ಇದೆ. ಇಲ್ಲಿ ನಾವು ಮೇಲ್ಗಡೆ ಕ್ಲೈಮ್ ಮಾಡಿ ಬಂದ ತಕ್ಷಣ ನಮಗೆ ಮತ್ತೆ ಸಿಂಪಲ್ಲಾಗಿ ಒಂದು ಹೌಸ್ ಸಿಗುತ್ತೆ. ನಾನಿಲ್ಲಿ ಬೇಗ ಮಾಡಿರೋದು. ಮತ್ತು ಇಲ್ಲಿ ನಾನೀಗ ಪ್ರೆಷರ್ ಪ್ಲೇಟ್ಸ್ ಹಾಕಿದ್ದೀನಿ. ಸೊ ಅದಕ್ಕೆ ನಾವು ಈ ಥರ ಅಗ್ಲಗ್ಲ ಡೋರ್ನೆಲ್ಲ ಮಾಡೋದು ಬೇಡ. ಇಲ್ಲಿ ಪ್ರೆಷರ್ ಪ್ಲೇಟ್ಸ್ ಹಾಕಿರೋದ್ರಿಂದ ನಾನು ಒಂದು ಸ್ವಲ್ಪ ಆಟೋಮೆಟಿಕ್ಕಾಗಿ ಡೋರೆಲ್ಲ ಓಪನ್ ಆಗುತ್ತೆ. ಮತ್ತು ಇಲ್ಲೊಂದು ಪೇಂಟಿಂಗ್ಸ್ ಎಲ್ಲ ಹಾಕೊಂಡಿದ್ದೀನಿ, ಮತ್ತು ಇಲ್ಲೆಲ್ಲ ಪೇಂಟಿಂಗ್ಸ್ ಆ ಥರ ಎಲ್ಲ ಇದೆ. ಸಿಂಪಲ್ಲಾಗಿ ಇದೆಲ್ಲ ಗ್ರೀನ್ ಕಲರ್ ಕಾರ್ಪೆಟಿಂದ ನಾನು ಇದನ್ನು ಮಾಡಿದ್ದೀನಿ. ಈಗ ನಾವು ಈಚೆ ಕಡೆ ಹೋಗೋದಾದ್ರೆ ಇಲ್ಲೆಲ್ಲ ವಿಲೇಜಸ್ ಹಾಕ್ಕೊಂಡಿದ್ದೀನಿ ನಾನು. ಸೊ ವಾಯ್ಸ್, ಈಗ ನಾವು ಮತ್ತೆ ಇಲ್ಲಿಂದ ಪಕ್ಕಕ್ಕೆ ಹೋಗೋದಾದ್ರೆ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ. ನಾನು ನಿಮಗೆ ನೈಟ್ ಆದ ತಕ್ಷಣ ಈ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಬರ್ತೀನಿ. ಯಾಕಂದರೆ ಇದ್ರ ಕೆಳಗಡೆ ನಾನು ಲೈಟ್ಸ್ ಹಾಕಿದ್ದೀನಿ, ಸೀ ಲ್ಯಾಂಟನ್ನು. ರಾತ್ರಿ ಹೊತ್ತು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಗಾಯ್ಸ್, ಇದನ್ನು ನೋಡೋಕ್ಕಾಗಲ್ಲ. ಅಂದರೆ ನೋಡೋಕ್ಕೆ 2 ಕಣ್ಣಲ್ಲ, 100 ಕಣ್ಣಿದ್ರೂ ಸಾಲಲ್ಲ. ಸೊ ಗಾಯ್ಸ್, ಈಗ ನಾವು ಮೇಲ್ಗಡೆ ಹೋಗೋಣ. ಇಲ್ಲಿ ಮೇಲ್ಗಡೆ ಬಂದರೆ ನೀವು ಮೊದಲೇ ಸ್ಟಾರ್ಟಿಂಗ್ ಇಂಟ್ರೋದಲ್ಲಿ ನೋಡ್ದಂಗೆ ನಾನಿಲ್ಲಿ ಇದನ್ನೆಲ್ಲ ಹಾಕಿ ಇದು ಒಂದು ಫಾರ್ಮ್ ಥರ ಮಾಡಿದ್ದೀನಿ. ಯಾಕಂದರೆ ನಾನು ಮೇಲ್ಗಡೆ ಇರ್ತೀನಂತ ಇಲ್ಲಿ ಫಾರ್ಮು ಎಲ್ಲ ಇಲ್ಲೇ ಮಾಡಿದ್ದೀನಿ. ಸೊ ಗಾಯ್ಸ್, ಇದೊಂಥರ ಸ್ವಲ್ಪ ಹೈಟೆಕ್ಕಿಂದು ಫಾರ್ಮ್ ಅಂತ ಹೇಳ್ಬೋದು. ಇಲ್ಲಿ ಇದೆಲ್ಲ ಮಾಡಿದ್ದೀನಿ. ಮತ್ತು ಇಲ್ಲಿ ಮೇಲ್ಗಡೆ ಬಂದರೆ ಇಲ್ಲೆಲ್ಲ ನಂದು ಕೌ ಫಾರ್ಮ್ ಇದೆ. ಇಲ್ಲೆಲ್ಲ ನನ್ನ ಡಾಗೀಸ್ ಇದ್ದಾವೆ, ಮತ್ತು ಇಲ್ಲೊಂದು ಚಿಕನ್ ಫಾರ್ಮ್ ಇದೆ. ಸೊ ಗಾಯ್ಸ್, ಬೇಸಿಕ್ಲಿ ಇದ್ರೊಳಗಡೆ ಅದ್ರದ್ದು ಎಲ್ಲ ಫಾರ್ಮಿಂದು ಎಲ್ಲ ವೆಜಿಟೇಬಲ್ಸು ಏನೇನು ಬೇಕೋ ಅದೆಲ್ಲ ಇದೆ ಇಲ್ಲಿ. ಮತ್ತು ಇಲ್ಲಿ ಮುಂದೆ ಹೋದರೆ ಇಲ್ಲಿ ನಾವು ಹತ್ರ ಒಂದು ವಿಲೇಜಸ್ಗೆ ನಾನು ಕಷ್ಟಪಟ್ಟು ಒಂದು ಹತ್ರದಲ್ಲಿ ವಿಲೇಜಿಂದ ಕರ್ಕೊಂಬಂದಿದ್ದೀನಿ ಇಷ್ಟು ಜನನು. ಇಲ್ಲಿ ಬ್ರೆಡ್ಸ್ ಹಾಕಿದ್ದೀನಿ, ಮತ್ತು ಕೆಳಗಡೆ ಎಂಬ್ರಾಯ್ಡ್ಸ್ ಹಾಕಿದ್ದೀನಿ. ಸೊ ಇದರಿಂದ ಅವರಿಗೆ ನಾನು ಡೈಲಿ ಟ್ರೇಡ್ ಮಾಡ್ತಾ ಇರ್ತೀನಿ, ಅದು ಇದು ಎಲ್ಲ ಆಗುತ್ತೆ.
ಮತ್ತು ಇಲ್ಲಿ ನಾನು ಇದೆಲ್ಲ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀನಿ. ಮತ್ತು ಇಲ್ಲೇನಾದರೂ ಒಂದು ನಾನು ಐಡಿಯಾ ಮಾಡೋಣ ಅಂತ ಇದ್ದೀನಿ. ಏನಾದ್ರು ಒಂದು ಡಿಫ್ರೆಂಟಾಗಿ ಕ್ರಿಯೇಟಿವ್ ಆಗಿ ಬಿಲ್ಡ್ ಮಾಡೋಣ ಅಂತಿದ್ದೀನಿ. ಸೊ ಗಾಯ್ಸ್ ಇದನ್ನು ನಾವು ದೂರದಿಂದ ನೋಡ್ಕೊಂಬರೋಣ. ಸೊ ಗಾಯ್ಸ್ ಒಂದು ಸ್ವಲ್ಪ ಈ ಥರ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು, ಇದು ಒಂದು ಮೊದಲು ದೊಡ್ಡದು ಟ್ರೀ ಇತ್ತು ಮೇಲ್ಗಡೆ, ಅಂದರೆ ದೊಡ್ಡ ಟ್ರೀ ಇತ್ತು. ಅದನ್ನು ನಾನು ಒಂದು ಸ್ವಲ್ಪ ಈ ಥರ ಬಿಲ್ಡ್ ಮಾಡ್ಕೊತ ಬಂದು ಮೇಲ್ಗಡೆ ಒಂದು ಸ್ವಲ್ಪ ಚಿಕ್ಕ ಪ್ಲ್ಯಾಟ್ಫಾರ್ಮ್ ಹಾಕ್ಕೊಂಡು ಮತ್ತು ಮೇಲ್ಗಡೆಯಿಂದ ದೊಡ್ಡ ಪ್ಲ್ಯಾಟ್ಫಾರ್ಮ್ ಹಾಕ್ಕೊಂಬಂದಿದ್ದೀನಿ. ಸೊ ಗಾಯ್ಸ್ ಈ ಥರ ನಾನು ಕಷ್ಟಪಟ್ಟು ಬಿಲ್ಡ್ ಮಾಡಿದ್ದೀನಿ. ಈಗ ನಾವು ಗಾಯ್ಸ್ ಇದು ನನಗೆ ಇನ್ಫ್ಯಾಕ್ಟ್ ಕ್ರಿಯೇಟಿವಲ್ಲಿ ಆಡ್ತಿರೋದು. ಅದಕ್ಕೆ ನಾನು ಎಂಡರ್ ಡ್ರ್ಯಾಗನ್ ಎಲ್ಲ ಬೀಟ್ ಮಾಡೋಕ್ಕೆ, ನೀವು ಈ ಸೀರೀಸ್ನ ಲೈಕ್ ಮಾಡಿದ್ರೆ ನಾನು ಎಂಡರ್ ಡ್ರ್ಯಾಗನ್ ಎಲ್ಲ ಬೀಟ್ ಮಾಡೋಕ್ಕೆ ಹೋಗ್ತೀನಿ, ಅಂದರೆ ಸರ್ವೈವಲ್ ಮೋಡ್ ಆನ್ ಮಾಡ್ಕೊಂಡು. ಸೊ ಗಾಯ್ಸ್ ಇಷ್ಟಾಗಿತ್ತು. ಇವಾಗ ಗಾಯ್ಸ್ ನಾನಿಲ್ಲಿ ಏನು ಬಿಲ್ಡ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಯಾಕಂದರೆ ಗಾಯ್ಸ್ ಇಲ್ಲಿ ಎಷ್ಟೊಂದು ಥರ ಏನೇನೆಲ್ಲ ಬಿಲ್ಡ್ ಮಾಡ್ಬೋದು ಅಂತ ನನ್ನ ಐಡಿಯಾ ಏನು ಉಳಿತಾನೆ ಇಲ್ಲ. ಇಲ್ಲಿ ಏನೇನು ಎಲ್ಲ ಮಾಡ್ಬೋದು ಗಾಯ್ಸ್ ಇಲ್ಲಿ. ಸೊ ಗಾಯ್ಸ್ ಇನ್ಫ್ಯಾಕ್ಟ್ ನನಗೇನು ಐಡಿಯಾ ಗೊತ್ತಾಗ್ತಿಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ನೈಟ್ ಕೂಡ ಆಗ್ತಾ ಬಂದಿದೆ. ಈಗ ನೈಟ್ ಒಂದ್ಸತಿ ಕಂಪ್ಲೀಟಾಗಿ ಆಗಾದ್ಮೇಲೆ ನಾನು ನಿಮಗೆ ದೂರದಿಂದ ಇದನ್ನು ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಗಾಯ್ಸ್ ನೀವಿಲ್ಲಿ ನೋಡ್ತಿರ್ಬೋದು, ಇಲ್ಲಿ ಫುಲ್ ನೈಟ್ ಆಗೋಗಿದೆ. ಒಂದು ಸ್ವಲ್ಪ ಕ್ಲಾರಿಟಿ ಗಾಯ್ಸ್, ಫುಲ್ ನೈಟ್ ಆಗೋಗಿದೆ. ಇಲ್ಲಿ ಆ್ಯಕ್ಚುಲಿ ಅಕಸ್ಮಾತ್ ಏನಾದ್ರು ಲ್ಯಾಂಟರ್ನ್ಸ್ ಹಾಕಿರಲಿಲ್ಲ ಅಂದರೆ ತುಂಬ ಕತ್ಲು ಇರೋದು, ಮತ್ತು ಅಷ್ಟೊಂದು ಲುಕ್ ಕೂಡ ಕಾಣಿಸಲ್ಲ ಈ ಲ್ಯಾಂಟರ್ನ್ ಹಾಕೊಂಡಿಲ್ಲ ಅಂದರೆ. ಮತ್ತು ಗಾಯ್ಸ್ ಇಲ್ಲಿ ಏನು ಮಾಡಬೇಕಂತಲೂ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ಯಾಕಂದರೆ ನಾನು ಬೇಕಿದ್ರೆ ಇನ್ನೂ ಈ ಜಾಗನ ಎಕ್ಸ್ಟೆಂಡ್ ಮಾಡ್ಬೋದು, ಫುಲ್ ಏರಿಯಾದಲ್ಲಿ ಎಕ್ಸ್ಟೆಂಡ್ ಮಾಡ್ಬೋದು ಈ ಜಾಗನ. ಆದರೆ ನನಗೆ ಈ ಜಾಗದಲ್ಲಿ ಏನು ಮಾಡಬೇಕಂತಲೇ ಅರ್ಥ ಆಗ್ತಿಲ್ಲ. ಇಲ್ಲಿ ನಾನು ಒಂದು ಎನ್ಚಾಂಟಿಂಗ್ ಟೇಬಲ್ ಮಾಡ್ಬೋದು, ಅಂದರೆ ಒಂಥರ ಡಿಫ್ರೆಂಟಾಗಿ ಅಂದರೆ ನಾನು ಸ್ವಲ್ಪ ಎನ್ಚಾಂಟಿಂಗ್ ಟೇಬಲ್ ಎಲ್ಲ ಮಾಡಿ ಅದೊಂದು ಸ್ವಲ್ಪ ಡೆಕೋರೇಷನ್ ಥರ ಕೊಡ್ಬೋದು. ಇಲ್ಲಾಂದರೆ ನಾನಿಲ್ಲಿ ಬೇರೆ ಥರ ಏನಾದರೂ ಒಂದು ಮ್ಯೂಸಿಯಮ್ ಥರ ಮಾಡಿ ಮಾಬ್ಸ್ ಎಲ್ಲ ಅಲ್ಲಿ ಹಾಕಿ ಗ್ಲಾಸ್ ಒಳಗಡೆ ಝೂ ಥರನೂ ಮಾಡ್ಬೋದು. ಅಥವಾ ನಮಗಿಲ್ಲಿ ಝಾಂಬಿ ಕ್ರೀಪರ್ ಎಲ್ಲ ಬರ್ತಾವಲ್ಲ, ಅವನ್ನೆಲ್ಲ ಕ್ಯಾಚ್ ಮಾಡ್ಕೊಂಡು ಇಲ್ಲೊಂಥರ ಫಾರ್ಮ್ ಥರ ಮಾಡ್ಕೊಬೋದು. ಮತ್ತು ಗಾಯ್ಸ್ ನೀವು ಇಲ್ಲಿ ಮುಂದಿನ ದಿನಗಳಲ್ಲಿ ಹೇಳಿ ಏನು ಮಾಡಬೇಕಂತ. ನನಗೆ ಐಡಿಯಾ ಗೊತ್ತಾಗ್ತಿಲ್ಲ ಏನೇನು ಮಾಡಬೇಕಂತ ಇದ್ರೊಳಗಡೆ. ಸೊ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನೀವು ಬೇರೆ ವೀಡಿಯೋಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗಾಯ್ಸ್ ಈಗ ನಾವು ಫಸ್ಟು ಹೋಗ್ಬಿಟ್ಟು ಮಲ್ಕೊಂಬರೋಣ. ಸೊ ಗಾಯ್ಸ್ ಈಗ ಮಲಗಿದ್ದೀವಿ, ಡೇ ಆಗಿದೆ ಗಾಯ್ಸ್. ಈಗ ನಾವಿಲ್ಲಿ ಹ್ಯಾಪಿ ಗುಡ್ ಮಾರ್ನಿಂಗ್ ಗಾಯ್ಸ್. ಈ ವಿಲೇಜರ್ಗೆ ಏನಾಗಿದೆ ಗಾಯ್ಸ್, ಏನು ಒಂದು ಸ್ವಲ್ಪ ಚೆನ್ನಾಗಿರೋದು ಟ್ರೇಡ್ ಮಾಡ್ತಿಲ್ಲ ಗಾಯ್ಸ್. ಇಲ್ಲಿ ಟೋಟಲ್ ನಮ್ಮ ಹತ್ರ ಎಷ್ಟು ವಿಲೇಜರ್ಸ್ ಇದ್ದಾರೆ ಗಾಯ್ಸ್? 1 2 3 4 ವಿಲೇಜರ್ಸ್ ಇದ್ದಾರೆ. ಮತ್ತು ನಾನು ಇಲ್ಲಿ 5 ಬೆಡ್ಸ್ ಹಾಕಿದ್ದೀನಿ ಗಾಯ್ಸ್, ಒಂದು ನನಗೋಸ್ಕರ ಅಂತ. ಗಾಯ್ಸ್ ಇಲ್ಲಿ ನಾನು ಐಡಿಯಾ ಏನೋ ಮಾಡ್ತಾ ಇದ್ದೀನಿ, ಆದರೆ ನನಗೇನೋ ಅರ್ಥ ಆಗ್ತಿಲ್ಲ. ಸೊ ಚಲೋ ಭೈ ದೇಖೋ ಅಪ್ನೆ ಕ್ಯಾ ಕರ್ತಾ ಗಾಯ್ಸ್ ಒಂಥರ ಲುಕ್ ಬರ್ತಿದೆ ಇಲ್ಲಿ ಇವೆರಡು ತೆಗಿಯೋಣ. ಸೊ ಗಾಯ್ಸ್ ಯಾರಾದರೂ ಬರ್ತಾರೆ ಇಲ್ಲಿಂದ ಡೈರೆಕ್ಟಾಗಿ ಹೋಗ್ತಾರೆ ಗಾಯ್ಸ್. ರಾತ್ರಿ ಹೊತ್ತು ಹಿಂಗೆ ಕಾಣಿಸುತ್ತೆ ನೋಡ್ತಿರ್ಬೋದು. ಮತ್ತು ಇಲ್ಲೊಂದು ಸೈನ್ ಬೋರ್ಡ್ ಹಾಕೋಣ. ಸೊ ಗಾಯ್ಸ್ ಇಲ್ಲಿ ನಾವು ಎನ್ಚಾಂಟಿಂಗ್ enchanting table, enchanting area, AREA
ಏರಿಯಾ ಅಂತ ಕೊಟ್ಟು ಕೊಡೋಣ, ಡನ್ ಅಂತ ಕೊಡೋಣ. ಗೈಸ್ ಇಲ್ಲಿ ಎನ್ಚಾಂಟಿಂಗ್ ಏರಿಯಾ ಅಂತ ಬಂದಿದೆ, ಇದನ್ನು ವಾಪಸ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಗಾಯ್ಸ್ ಈ ವಿಡಿಯೋದಲ್ಲಿ ಇಷ್ಟ ಮಾಡೋಕ್ಕಾಗಿದ್ದು, ಸಾರಿ, ಯಾಕಂದರೆ ನನ್ನ ಹತ್ರ ಐಡಿಯಾಸ್ ಇಲ್ಲ, ಯಾಕಂದರೆ ಏನೇನು ಮಾಡಬೇಕಂತ. ಇಲ್ಲಿ ಬೇಸಿಕ್ಲಿ ನಾನಿಲ್ಲಿ ಹೊಸ್ದಾಗಿ ಏನು ಸ್ಟಾರ್ಟ್ ಮಾಡ್ತಿಲ್ಲ, ನಾನಿಲ್ಲಿ ಒಂದು ಸ್ವಲ್ಪ ದಿನ ಆದಮೇಲೆ ಸ್ಟಾರ್ಟ್ ಮಾಡ್ತಿರೋದು. ಯಾಕಂದರೆ ಅದಕ್ಕೆ ನಾನು ಇಲ್ಲಿ ಎಷ್ಟೊಂದು ಮನೆ ಓಕೆ ಥರ ಮನೆ ಕಟ್ಟಿದ್ದೀನಿ. ಓಕೆ ಥರ ಮನೆ ಕಟ್ಟಿದ್ದೀನಿ. ಅದಕ್ಕೆ ಗಾಯ್ಸ್ ನಾನು ಅಕಸ್ಮಾತ್ ಏನಾದರೂ ಸ್ಟಾರ್ಟಿಂಗಿಂದ ಬಿಲ್ಡ್ ಮಾಡುತ್ತಿದ್ದರೆ ಇಲ್ಲಿ ನನಗೆ ಗೊತ್ತಿರ್ಬೋದಾಯಿತು ಏನೇನು ಮಾಡಬೇಕಂತ. ಮತ್ತು ಗೈಸ್ ಇನ್ಫ್ಯಾಕ್ಟ್ ನಾನು ನೆಕ್ಸ್ಟ್ ವೀಡಿಯೋಯಿಂದ ಅಂದರೆ ಈ ವಿಡಿಯೋದಕ್ಕೆ ನನಗೆ ಸಪೋರ್ಟ್ ಸಿಕ್ಕಿದ್ರೆ ಕರೆಕ್ಟಾಗಿ ನಾನು ನೆಕ್ಸ್ಟ್ ವೀಡಿಯೋಯಿಂದ ಸರ್ವೈವಲ್ ಮೂಡಲ್ಲಿ ಆಡ್ತಾ ಇರ್ತೀನಿ. ಸರ್ವೈವಲ್ ಮೂಡಲ್ಲಿ ಹೋಗಿ ನಾನು ಎಂಡರ್ ಡ್ರ್ಯಾಗನ್ನ ಡಿಫೀಟ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ನಾನು. ಸೊ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ಥರ ನೀವು ಬೇರೆ ವೀಡಿಯೋಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಗಾಯ್ಸ್ ನಾವು 800 ಸಬ್ಸ್ಕ್ರೈಬರ್ಸಿಗೆ ಬರೋ 20 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 20 ಸಬ್ಸ್ಕ್ರೈಬರ್ಸೂ ಇಲ್ಲ. ಈ ವಿಡಿಯೋ ಶೂಟ್ ಮಾಡಬೇಕಾದ್ರೆ 2 ಸಬ್ಸ್ಕ್ರೈಬರ್ಸ್ ಮಾತ್ರ ಬೇಕಾಗಿದೆ. ಈ ವಿಡಿಯೋ ಶೂಟ್ ಆದಮೇಲೆ ಈ ವಿಡಿಯೋ ಅಪ್ಲೋಡ್ ಆಗೋ ತನಕ 800 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರುತ್ತೆ ಅನಿಸುತ್ತೆ. ಹೋಪ್ಸೋ ಗಾಯ್ಸ್. ನೆಕ್ಸ್ಟ್ ವಿಡಿಯೋ ಅಷ್ಟೊತ್ತಿಗೆ ಸಿಕ್ಕೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಗಾಯ್ಸ್, ಧನ್ಯವಾದಗಳು, ಬಾಯ್.